ನೀವೇನಾದರೂ KCET ಎಕ್ಸಾಮಲ್ಲಿ ಪ್ರತಿಯೊಂದು ಕ್ವಶನ್ನು ಡೀಟೇಲಾಗಿ ಸಾಲ್ವ್ ಮಾಡ್ತೀನಿ ನಾನು, ಆ್ಯಂಡ್ ಆನ್ಸರ್ನ ತೆಗಿತೀನಿ, ಅದನ್ನು ನಾನು 4 ಆಪ್ಷನ್ ಜೊತೆ ವ್ಯಾಲಿಡೇಟ್ ಮಾಡ್ತೀನಿ, ಆ್ಯಂಡ್ ಅದಾದಮೇಲೆ ಆನ್ಸರ್ನ ಟಿಕ್ ಹಾಕ್ಬಿಟ್ಟು ಬರ್ತೀನಿ ಮನೋಜ್, ಆ್ಯಂಡ್ ಇದನ್ನು ನಾನು ಪ್ರತಿಯೊಂದು ಕ್ವಶನ್ಗೂ ಅಪ್ಲೈ ಮಾಡ್ತೀನಿ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅದರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಮಿನಿಮಮ್ ಎಫರ್ಟ್ಸಿಂದ 15ರಿಂದ 20 ಕ್ವಶನ್ನ ಯಾವ ರೀತಿ ಬೇಗ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ವಿತ್ 5 ಸಾಲಿಡ್ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. These methods are literally going to help you to solve at least 15 to 20 questions in your question paper. That's what I am going to believe. And ನೀವು ಇದನ್ನು ಎಲ್ಲ ಕ್ವಶನ್ ಪೇಪರ್ಗೂ ಅಪ್ಲೈ ಮಾಡಿ ನಿಮ್ಗೆ ರಿಸಲ್ಟ್ ಬಂದ್ರೇ ಯೂಸ್ ಮಾಡಬಹುದಾಗಿರುತ್ತೆ. ಓಕೆ, ಬನ್ನಿ ವಿಡಿಯೋಗೆ ಹೋಗೋಣ. ಆ್ಯಂಡ್ ಪ್ರತಿದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಮಿಸ್ ಆಗಬೇಡಿ. ಐ ವುಡ್ ಸೇ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ದಯವಿಟ್ಟು ನೋಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್, ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ದಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ವಿಲ್ ಹೆಲ್ಪ್ ಯು ಟು ಬೂಸ್ಟ್ ಯುವರ್ ರ್ಯಾಂಕ್. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಸೊ ಫಸ್ಟ್ ನಾನು ನೀವು ಸಣ್ಣ ರಿಯಾಲಿಟಿ ಚೆಕ್ ಕೊಡ್ತೀನಿ ನೋಡಿ. 60 ನಿಮಿಷ ಇರುತ್ತೆ ಟು ಸಾಲ್ವ್ 60 ಕ್ವಶನ್ ನಿಮ್ಮ ಹತ್ರ, ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 60 ಸೆಕೆಂಡ್ಸ್ ಬಂದುಬಿಡುತ್ತೆ. ಮನೋಜ್ 80 ಮಿನಿಟ್ಸ್ ಅಲ್ವಾ, ಅದರಲ್ಲಿ 20 ನಿಮಿಷ ನೀವು ಇನ್ವಿಜಿಲೇಟರ್ ಹೆಂಗೆ ತಿನ್ಕೋತಾರೆ ಅಂತಲೇ ಗೊತ್ತಾಗುತ್ತೆ ನಿಮಗೆ, ಬಿಕಾಸ್ 15 ನಿಮಿಷ ಓಪನೇ ಮಾಡೋಕ್ಕೆ ಬಿಡಲ್ಲ ನನ್ನ ಪೇಪರ್ನ. ಓಕೆ, ನೆಕ್ಸ್ಟು ನೀವು ಟ್ರೆಡಿಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ ಅಂತಂತಂದರೆ ಫಾರ್ಮುಲಾಸ್ ಫಸ್ಟ್ ಕ್ವಶನ್ ಓದಬೇಕು, ಫಾರ್ಮುಲಾಸ್ಗಳು ಡಿಕೋಡ್ ಮಾಡಬೇಕು, ಅದ್ರಲ್ಲಿ ಯಾವ್ದು ಕರೆಕ್ಟ್ ಫಾರ್ಮ್ ಅಂತ ಐಡೆಂಟಿಫೈ ಮಾಡಬೇಕು, ಆಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಅದನ್ನು ರೀಚೆಕ್ ಮಾಡಬೇಕು, ವೆರಿಫೈ ಮಾಡ್ಕೊಬೇಕು, 4 ಆಪ್ಷನ್ ಇರುತ್ತೆ, ಆಮೇಲೆ ಆನ್ಸರ್ ತಗೋಬೇಕು. ಇಷ್ಟೊಡೆ ನಿಮ್ಮ ಅಪ್ರಾಕ್ಸಿಮೇಟ್ಲಿ 90 ಸೆಕೆಂಡ್ಸ್ ಆಗಿಬಿಟ್ಟಿರುತ್ತೆ, ಟೈಮ್ ಡೆಡ್ ಆಗಿಬಿಟ್ಟಿರುತ್ತೆ, ಆ್ಯಂಡ್ ಯು ಕೆನಾಟ್ ಸಾಲ್ವ್ ದ ಕ್ವಶನ್ಸ್ ವಿಚ್ ಯು ಡಿಸೈಡ್ ಟು ಸಾಲ್ವ್ ಇನ್ ಯುವರ್ ಮೈಂಡ್, ಆ್ಯಂಡ್ ದಟ್ಸ್ ಗೋನ ಎಂಡ್ ಅಪ್ ಸಾಲ್ವಿಂಗ್ ವೆರಿ ಲೆಸ್ ಕ್ವಶನ್ಸ್, ಆ್ಯಂಡ್ ಲಾಸ್ಟಲ್ಲಿ ಗಾಬರಿಗೆ ಬಾಯಿಗೆ ಬಂದಿದ್ದ ಆಪ್ಷನ್ ಟಿಕ್ ಹಾಕ್ಬಿಟ್ಟು ಬಂದುಬಿಡ್ತೀರಾ. ಆ್ಯಂಡ್ ನಾನು ತಮಾಷೆ ಮಾಡ್ತಲ್ಲ, ಇದೇ ಆಗೋದು ಅಕಸ್ಮಾತ್ ಹೇಳ್ದಂಗೆ ಮಾಡಲಿಲ್ಲ ಅಂತಂತಂದರೆ ನೀವು. ನೆಕ್ಸ್ಟು ಸೊ ಹ್ಯಾಕ್ ಟಿಪ್ ಏನಪ್ಪ ಅಂತಂತಂದರೆ, ನಾನು ಹೇಳ್ತಕ್ಕಂಥ ಮೆಥಡ್ಸನ್ನು ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ನಂಬರ್ ಕ್ವಶನ್ಸನ್ನು ಸ್ವಲ್ಪ ಕಡಿಮೆ ಟೈಮಲ್ಲಿ ಮಾಡಿದ್ರೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಟೈಮ್ ಮಿಕ್ಕುತ್ತೆ ಟು ಸಾಲ್ವ್ ರೆಸ್ಟ್ ಆಫ್ ದ ಕ್ವಶನ್ಸ್ ವಿಚ್ ಯು ನೋ ದಟ್ ಈ ಫಾರ್ಮುಲಾ ಯೂಸ್ ಮಾಡೋ ಕ್ವಶನ್ ಬರುತ್ತೆ, ಬಟ್ ಟೈಮ್ ಹಿಡಿಯುತ್ತೆ ಅಂತ ಗೊತ್ತಾಗಿ ಅಂಥ ಕ್ವಶನ್ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಓಕೆ, ಬನ್ನಿ ಇವಾಗ ಡೈರೆಕ್ಟಾಗಿ ಹೋಗೋಣ. ಸೊ ದೇರ್ ಆರ್ 5 ಮೆಥಡ್ಸ್. ಎಕ್ಸ್ಟ್ರೀಮ್ ವ್ಯಾಲ್ಯೂನ ಎಲಿಮಿನೇಟ್ ಮಾಡೋದು, ಆಪ್ಷನ್ ಸಿಮಿಟಿ ಐಡೆಂಟಿಫೈ ಮಾಡೋದು, ಡೈಮೆನ್ಷನ್ ಮ್ಯಾಚ್ ಮಾಡೋದು, ಆಮೇಲೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು, ಮತ್ತು ಆಲ್ ಆಫ್ ದ ಎಬೋ ಲಾಜಿಕ್. ಪ್ರತಿಯೊಂದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಬುಕ್ಕು ಪೆನ್ನು ಹಿಡ್ಕೊಂಡು ಕಾಫಿ ಹಿಡ್ಕೊಂಡು ದಯವಿಟ್ಟು ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಮೈಂಡನ್ನು ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ. ಏನೂ ನಿಮ್ಮ ತಲೆಯಲ್ಲಿಲ್ಲ ಸದ್ಯಕ್ಕೆ, ನಾನು ಹೇಳ್ತಕ್ಕಂಥದ್ದು ಅಷ್ಟೇ ನಿಮ್ಮ ತಲೆಗೆ ಹೋಗ್ತದೆ. ಈ ಥರ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಪ್ರತಿಯೊಂದು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ಯೂಸ್ ಮಾಡೋಕ್ಕಾಗೋದು ನೀವು. ಲೆಟ್ಸ್ ಹಾಪ್ ಇನ್ ಟು ದ ವೆರಿ ಫಸ್ಟ್ ಮೆಥಡ್ ವಿಚ್ ಇಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಲಿಮಿನೇಷನ್. ಓಕೆ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಲಿಮಿನೇಷನ್ ಅಂದರೆ ಏನು ಅಂತ ಓವರ್ವ್ಯೂ ಕೊಟ್ಬಿಡ್ತೀನಿ ನೋಡಿ. ಕೆಲವೊಂದಷ್ಟು ಕ್ವೆಶನ್ಸಲ್ಲಿ ಅನ್ನೆಸೆಸರಿಯಾಗಿ ಕೆಲವೊಂದಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರೆ ನೋಡಿ. ನೀವು KCET ಇದನ್ನು ಹಿಂಗೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ 4 ಆಪ್ಷನ್ ಇದೆ, ನೀವು 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅದನ್ನಷ್ಟೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಇಷ್ಟೇ ನೀವು ಮಾಡಬೇಕಾಗಿರೋದು. ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಮ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ವಿಚ್ ಇಸ್ ಕ್ವಶನ್. ಓಕೆ, ಇಂಥ ಟೈಮಲ್ಲಿ ಕ್ವಶನ್ ಸ್ವಲ್ಪ ರೆಫರೆನ್ಸ್ ತೊಗೊಳ್ಳಿ, ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಏನಾದರೂ ಅದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಅನ್ಸಿದ್ರೆ ಅದನ್ನು ಪಟ್ ಅಂತ ಎಲಿಮಿನೇಟ್ ಮಾಡಿಬಿಡಿ. ಹೆಂಗೆ ಎಲಿಮಿನೇಟ್ ಮಾಡ್ಬೋದು ಮನೋಜ್ ನೋಡಿ. ಒಂದು ಕ್ವಶನ್ ತೊಗೊಂಡಿದ್ದೀನಿ ಇಲ್ಲಿ. ಅ ಬಾಲ್ ಇಸ್ ಡ್ರಾಪಿಂಗ್ ಫ್ರಮ್ 20 ಮೀಟರ್ಸ್, 20 ಮೀಟರ್ ಒಂದು ಬಾಲ್ನ ಡ್ರಾಪ್ ಮಾಡ್ತಿದ್ದಾರೆ. ಇಟ್ಸ್ ವೆಲಾಸಿಟಿ ಜಸ್ಟ್ ಬಿಫೋರ್ ಹಿಟ್ಟಿಂಗ್ ದ ಗ್ರೌಂಡ್ ಇಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ 0.2 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತಾ, ಚಾನ್ಸ್ ಇರುತ್ತಾ? ನೋ. 2000 ಆಗ್ಬಿಟ್ಟೋಕ್ಕೆ ಚಾನ್ಸ್ ಇರುತ್ತಾ? ನೋ. 8 ಅಥವಾ 20 ಮೀಟರ್ ಪರ್ ಸೆಕೆಂಡ್ ಆಗಲಿ ಚಾನ್ಸ್ ಇರುತ್ತೆ. ನಿಮಗೆ ವೆಲಾಸಿಟಿ ಫಾರ್ಮುಲಾ ಆಗುತ್ತೋ, ಚೇಂಜ್ ಇನ್ ಡಿಸ್ಟೆನ್ಸ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ಅಪ್ಲೈ ಮಾಡ್ತೀರಾ. ಅಪ್ರಾಕ್ಸಿಮೇಟ್ಲಿ 19.8 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 20. ಇನ್ನೊಂದು ಮೆಥಡ್ ಹೇಳ್ತೀನಿ, ಇದು ಯೂಸ್ ಇಟ್ ಅಟ್ ಯುವರ್ ಓನ್ ರಿಸ್ಕ್, ಬಟ್ ನನಗೆ ಇದು ಅಪ್ರಾಕ್ಸಿಮೇಟ್ಲಿ 60% ಆಫ್ ದ ಟೈಮ್ ಕೆಲಸ ಮಾಡಿದೆ. ಏನು ಗೊತ್ತಾ, ಇವಾಗ ನೀವು 2 ಎಕ್ಸ್ಟ್ರೀಮ್ ವ್ಯಾಲ್ಯೂ ತೆಗೆದಾಕ್ಬಿಟ್ಟಿದ್ದಾರೆ, ನಿಮ್ಮ ಹತ್ರ 2 ವ್ಯಾಲ್ಯೂ ಮಿಕ್ಕಿರೋದೆ 50% ಆ್ಯಂಡ್ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗೋ ವಿತ್ ಯರ್ ಗಟ್, ಗೋ ವಿತ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಇಸ್ ಅವೈಲೇಬಲ್. ಅದು ಆಪ್ಷನ್ ಬಿ ಏನಾದರೂ ಇರಲಿ ಅಥವಾ ಆಪ್ಷನ್ ಸಿ ಏನಾದರೂ ಇರಲಿ, ಗೋ ಫಾರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. 2 ಮಿಕ್ಕಿರ್ತಕ್ಕಂಥ ಅವೈಲೇಬಲ್ ವ್ಯಾಲ್ಯೂವಲ್ಲಿ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಹೋಗಿ. ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಇದು ಕೆಲಸ ಮಾಡುತ್ತೆ. ಬೇಕಾದರೆ ನೀವು ಕೆಲವೊಂದಷ್ಟು ಪೇಪರಲ್ಲಿ ಇದನ್ನು ಸಾಲ್ವ್ ಮಾಡ್ತಾ ಆ್ಯಂಡ್ ಈ ಥರ ಸಿಚುವೇಶನ್ ಬಂದರೆ ಅಪ್ಲೈ ಮಾಡಿ ನೋಡಿ, ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಅದೇ ಆನ್ಸರ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ವ್ಯಾಲ್ಯೂಗೆ ಹೋಗೋಣ, ನೆಕ್ಸ್ಟ್ ಮೆಥಡಿಗೆ ಹೋಗೋಣ ವಿಚ್ ಇಸ್ ಆಪ್ಷನ್ ಸಿಮಿಟ್ರಿ. ಆಪ್ಷನ್ ಸಿಮಿಟ್ರಿ ಹೆಂಗೆ ಗೊತ್ತಾ, ಲೈಕ್ ಇವಾಗ 4 ಆಪ್ಷನ್ ಇರ್ತವೆ ಅಂತ ಅಂದ್ಕೊಳ್ಳಿ. 4 ಆಪ್ಷನಲ್ಲಿ 2 ಆಪ್ಷನ್ ಸಿಕ್ಕಾಬಿಟ್ಟರೆ ಸಿಮಿಟ್ರಿಕಲ್ ಆಗಿರುತ್ತೆ ಆ್ಯಂಡ್ ಮೋಸ್ಟ್ಲಿ ಅದೇ ಆನ್ಸರ್ ಆಗಿರುತ್ತೆ. ಬಟ್ ನಿಮ್ಗೆ ಅದು ಸ್ವಲ್ಪ ಕೈ ಕೊಡ್ತು ಅಂತಂದರೆ ನಾನು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸಿಂಪ್ಲಿಫೈಯಿಂಗ್ ಬೈ ಫೈಂಡಿಂಗ್ ದ ಸಿಮಿಲಾರಿಟೀಸ್. ಅರ್ಥ ಮಾಡ್ಕೊಳ್ಳಿ, ಸಿಂಪ್ಲಿಫೈಯಿಂಗ್ ಬೈ ಫೈಂಡಿಂಗ್ ದ ಸಿಮಿಲಾರಿಟೀಸ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಟು ಪೇ ಅಟೆನ್ಷನ್ ಆ್ಯಂಡ್ ಲಿಸನ್. ಇದರಲ್ಲಿ ಫಸ್ಟು ಯಾವ್ಯಾವ್ದು ಕಾಮನ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಿ ಬರ್ಕೊಳ್ಳೋಣ. ಇಲ್ಲಿ ಫಸ್ಟು ಎಕ್ಸ್ ಕಾಮನ್ ಆಗಿದೆ, ಎಕ್ಸ್ ಬರ್ಕೊತಾ ಇದ್ದೀನಿ. ನೆಕ್ಸ್ಟು ಅದರಲ್ಲಿ ಎಕ್ಸ್ ಪವರ್ ನೋಡೋಣ. ಎಕ್ಸ್ ಪವರಲ್ಲಿ 3 ಇದೆ, 1 ಇದೆ, 2 ಇದೆ, 2 ಇದೆ. ಸೊ ಮ್ಯಾಕ್ಸಿಮಮ್ ರಿಪೀಟ್ ಆಗಿರೋದನ್ನು x². ಓಕೆ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ x² ಹಿಯರ್. ನೆಕ್ಸ್ಟು ರಿಪೀಟ್ ಆಗಿರ್ತಕ್ಕಂಥ ನಂಬರ್ ಅದು 3 ಟೈಮ್ ರಿಪೀಟ್ ಆಗಿದೆ. ಐ ಆಮ್ ಗೋಯಿಂಗ್ ಟು ರೈಟ್ 3. ಓಕೆ, ಸೊ ಈಗೇನಾಯಿತು, 6x ಹೋಯ್ತು ಆ್ಯಂಡ್ ಇದು ಸಹ ಹೋಯ್ತು. ಓಕೆ, ಇವಾಗ ಬಾಕಿ ಮಿಕ್ಕಿರೋದೇನು ಸೈನು. 3 ಕಡೆ ಪ್ಲಸ್ ಸೈನ್ ಇದೆ, 1 ಕಡೆ ಮಾತ್ರ ನೆಗೆಟಿವ್ ಸೈನ್ ಇದೆ. ಮೋಸ್ಟ್ ಆಫ್ ದ ಕೇಸಲ್ಲಿ ಪ್ಲಸ್ಸೇ ಆಗಿರುತ್ತೆ ಆನ್ಸರು.
ಓಕೆ ಪ್ಲಸ್ಸೇ ಆಗಿರುತ್ತೆ. ಅಕಸ್ಮಾತ್ ಈವನ್ ದೋ ಯು ಹ್ಯಾವ್ 50% ಚಾನ್ಸ್ ಯು ಕ್ಯಾನ್ ಗೋ ವಿತ್ ಅದರ್ ಸೈನ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಕ್ಲಿಕ್ ಒನ್. ಬಟ್ ಯಾರಾದರೂ ನಂತರ ಸೈಕೋ ಏನಾದ್ರು ಪೇಪರ್ ಮಾಡಿದರೆ ಸೊ ಅವಾಗ ನೆಗೆಟಿವ್ ಆಗಿರುತ್ತೆ, ಬಟ್ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಪಾಸಿಟಿವ್ ಆಗಿರುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಓಕೆ, ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಕ್ವಶ್ಚನ್ ಪೇಪರಲ್ಲಿ ಈ ಥರ ಕ್ವಶ್ಚನ್ಗಳು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಬೇಕಾಗಿರುತ್ತೆ. ಆವಾಗಲೇ ನಿಮಗೆ ಗ್ರಿಪ್ ಬರ್ತಕ್ಕಂಥದ್ದು. ನಿಮ್ಮ ಮೈಂಡ್ ಏನು ಬಾಯಿ ಬಂದು ಸರ್ಚ್ ಮಾಡುತ್ತೆ ಅದನ್ನು ಮಾಡಬೇಡಿ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಕೆ, ಆವಾಗ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಬರೋದು ಡೈಮೆನ್ಷನ್ ಮ್ಯಾಚಿಂಗು. ನೋಡಿ, ಡೈಮೆನ್ಷನ್ ಮ್ಯಾಚಿಂಗ್ಗೆ ಯೂಟ್ಯೂಬಲ್ಲಿ ಯಾವ್ದಾದ್ರು ಸಾಲಿಡ್ ಆಗಿ ಜಾಸ್ತಿ ವ್ಯೂಸ್ ಬಂದಿರೋ ಡಿಮೆನ್ಷನ್ ಅನಾಲಿಸಿಸ್ ವಿಡಿಯೋಸ್ಗಳನ್ನ ಸರ್ಚ್ ಮಾಡಿ ಆ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಯಾವುದೇ ಫಿಸಿಕ್ಸ್ ಟಾಪಿಕ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಫೋರ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಆಕ್ಸಲೇಷನ್ ಆಗಿರಲಿ, ವೆಲಾಸಿಟಿ ಆಗಲಿ, ಡ್ರಿಫ್ಟ್ ವೆಲಾಸಿಟಿ ಆಗಿರಲಿ, ಆಪ್ಟಿಕ್ಸ್ ಆಗಲಿ, ಯಾವುದೇ ಆಗಿರಲಿ, ನಿಮಗೆ ಡಿಮೆನ್ಷನ್ಸ್ ತೆಗೆದು ಗೊತ್ತಿರಬೇಕಾಗಿರುತ್ತೆ. ಡೈಮೆನ್ಷನ್ ಫಾರ್ಮುಲಾ ತೆಗೆದ್ರೆ ನೀವು ನಿಮ್ಮ ಮ್ಯಾಕ್ಸಿಮಮ್ 1ರಿಂದ 2 ಕ್ವಶನ್ನು ಮಿನಿಮಮ್ ಅಂತಂದ್ರೆ 1 ಕ್ವಶನ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿರುತ್ತೆ ನಿಮ್ಮ KCET ಕ್ವಶನ್ ಪೇಪರಲ್ಲಿ. ಬೇಕಲ್ಲಿ ಬೇಕು ಅಂತಲೇ ಸ್ಟುಪಿಡಿಟಿ ತೋರಿಸೋದಕ್ಕೆ ನಿಮಗೆ ಒಂದು ಯಾವುದು, ಫಾರ್ ಎಕ್ಸಾಂಪಲ್ ಫೋರ್ಸ್ ಕೇಳಿದ್ದಾರೆ. ಫೋರ್ಸ್ ಏನು kg/s² ಗೊತ್ತು ನಿಮಗೆ, ಅದ್ರದ್ದು ಡಿಮೆನ್ಷನ್ ಏನು ಅಂತ. ಆ್ಯಂಡ್ ಅದು ಮಾತ್ರ ಕರೆಕ್ಟಾಗಿರುತ್ತೆ. ಆ್ಯಂಡ್ ಬಾಕಿದೆಲ್ಲ ಬೇಸಿಕ್ಲಿ ಬಾಯಿ ಬಂದಂಗೆ ಡಿಮೆನ್ಷನ್ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಕರೆಕ್ಟ್ ಅಂತ ಅನಲೈಸ್ ಮಾಡಿ ಆನ್ಸರ್ನ ಹಾಕ್ಬಿಡ್ತಾರೆ. ಇಟ್ ವಿಲ್ ನಾಟ್ ಗೋನ್ ಟು ಟೇಕ್ ಈವನ್ 30 seconds ಇಫ್ ಯು ನೋ dimension analysis. That is hack number 3. Let's go to hack number 4, which is reverse engineering. Reverse engineering ಅಂದರೆ ಏನು ಗೊತ್ತಾ? ಸೊ ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ ಈ ಕೊಟ್ಟಿರೋ ಕ್ವಶನಿಗೆ ಆನ್ಸರಿಂದ ಕ್ವಶನ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡೋದು ಬೇಸಿಕ್ಲಿ. ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡ್ತೀರಾ. ಆ್ಯಂಡ್ ಅದರಲ್ಲೂ ಸ್ವಲ್ಪ ಟೈಮ್ ಸೇವ್ ಮಾಡೋದಕ್ಕೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿನ ಬಿಟ್ಬಿಟ್ಟು ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇರ್ತಕ್ಕಂಥ ಆಪ್ಷನ್ಸನ್ನು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಮಾಡಿ. ಆ್ಯಂಡ್ ನಿಮಗೆ ಒಂದು ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಆ್ಯಂಡ್ ದಟ್ಸ್ ಗೋಯಿಂಗ್ ಟು ಬಿ ಯುವರ್ ಆನ್ಸರ್. ಓಕೆ, ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಕೇಸಲ್ಲಿ ನಾನು ಹೇಳಿದಾಗೆ ಆಗುತ್ತೆ. ಎ ಮತ್ತು ಡಿನ ದಯವಿಟ್ಟು ಸ್ಕಿಪ್ ಮಾಡಿ ಬಿ ಮತ್ತು ಸಿಯಿಂದ ಆಪ್ಷನ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ನೋಡಿ. ಹಾಗೆ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ರೀಚ್ ಟು ಯುವರ್ ಆನ್ಸರ್ ಕ್ವಿಕ್ಲಿ. ಓಕೆ, ನೆಕ್ಸ್ಟು ಆಲ್ ಆಫ್ ದ ಎಬೋ. ನೋಡಿ, ಆಲ್ ಆಫ್ ದ ಎಬೋ ಮ್ಯಾಕ್ಸಿಮಮ್ ಅಂದರೆ ಒಂದು ಸರ್ಟೆನ್ ಟಾಪಿಕ್ಸ್ಗಳಿಗೆ ಸ್ವಲ್ಪ ಟ್ರೂ ಆಗಿರುತ್ತೆ, ಬಟ್ ಮ್ಯಾಕ್ಸಿಮಮ್ ಆಫ್ ದ ಕೇಸಲ್ಲಿ ಟ್ರ್ಯಾಪ್ ಆಗಿರುತ್ತೆ. ಓಕೆ, ನನ್ ಆಫ್ ದ ಎಬೋ ಮತ್ತು ಆಲ್ ಆಫ್ ದ ಎಬೋ. ಬಟ್ ಆಲ್ ಆಫ್ ದ ಎಬೋಗೆ ನನ್ನ ಓಟ್ ಇರುತ್ತೆ ದ್ಯಾನ್ ನನ್ ಆಫ್ ದ ಎಬೋ. ನನ್ ಆಫ್ ದ ಎಬೋ ಮೋಸ್ಟ್ಲಿ ಕರೆಕ್ಟಾಗಿರೋದಿಲ್ಲ. ಓಕೆ, ಬಟ್ ಆಲ್ ಆಫ್ ದ ಎಬೋ ಬಂದರೆ ಅದು ನಿಮ್ಮ ಆನ್ಸರ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ನಿಮ್ಗೆ ಏನೂ ಗೊತ್ತಾಗ್ತಿಲ್ಲ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಟಿಕ್ ಮಾಡಿ, ಇಲ್ಲ ಅಂತಂದರೆ ನಾನು ಹೇಳ್ತಕ್ಕಂಥ ಮೆಥಡನ್ನು ಫಾಲೋ ಮಾಡಿ. ಫಸ್ಟು ಆ 4 ಆಪ್ಷನ್ನು ಓದಿ, ಆಯಿತಾ? 4 ಆಪ್ಷನಲ್ಲಿ 3 ಆಪ್ಷನ್ ನಿಮಗೆ ಬೇಸಿಕ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, 4ನೇದು ಆಲ್ ಆಫ್ ದ ಎಬೋ ಅಂತ ಕೊಟ್ಟಿರ್ತಾರೆ ಅಲ್ವಾ? ಸೊ ಇವಾಗ 2 ಸ್ಟೇಟ್ಮೆಂಟ್ ಓದಿರೋದು ಅಂದ್ಕೊಳ್ಳಿ, 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ಸರಿ ದಯವಿಟ್ಟು ಮುಲಾಜಿಲ್ದೇ ಆಲ್ ಆಫ್ ದ ಎಬೋ ಕ್ಲಿಕ್ ಮಾಡಿಬಿಡಿ. ಬಿಕಾಸ್ ಒಂದು ಥರ್ಡ್ ಸ್ಟೇಟ್ಮೆಂಟ್ನವರು ಸರ್ಟನ್ ಲಾಂಗ್ ಕೊಟ್ಬಿಟ್ಟು ಟಿಕ್ ಹಾಕೋದು ಆಗಿರೋದಿಲ್ಲ. ಅಫ್ಕೋರ್ಸ್ ಅದನ್ನು ಆನ್ಸರ್ ಆಗಿ ಚೂಸ್ ಮಾಡೋದಕ್ಕೆ ಆಗಿರೋದಿಲ್ಲ. ಸೊ ಡೆಫಿನೆಟ್ಲಿ ಅದಾಗಿರುತ್ತೆ. ಆ್ಯಂಡ್ ಅದಕ್ಕೆ ಇನ್ನೊಂದು ಕಿವಿ ಮಾತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಇಫ್ ಯು ಕ್ಯಾನ್ ವೆರಿಫೈ 2 to 3 ಆಪ್ಷನ್ಸ್ ಆರ್ ಟ್ರೂ, ದೆನ್ ಪಿಕ್ ಆಲ್ ಆಫ್ ದ ಎಬೋ. ಇಫ್ ಓನ್ಲಿ ಒನ್ ಸೀಮ್ಸ್ ಟು ಬಿ ಟ್ರೂ, ದೆನ್ ಡೆಫಿನೆಟ್ಲಿ ಆಲ್ ಆಫ್ ದ ಎಬೋ ಇಸ್ ಅ ಟ್ರ್ಯಾಪ್. ಆ್ಯಂಡ್ ಅವಾಗ ನಿಮ್ಮ ಚಾನ್ಸ್ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಆಗಿರೋದನ್ನೆಲ್ಲ ಎ ಮತ್ತು ಬಿ ಟ್ರೂ ಆಗಿದೆ, ಡೈರೆಕ್ಟಾಗಿ ಡಿನ ಮಾರ್ಕ್ ಮಾಡಿ ಆ್ಯಂಡ್ ಟೈಮ್ ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೊಂದು ಸ್ವಲ್ಪ ಮೆಥಡ್ಸನ್ನು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆಗಲೇ ಹೇಳಿದಾಗ ಡಿಮೆನ್ಷನ್ ಮ್ಯಾಚ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ ಸಿ ಇಸ್ ಚಾರ್ಜ್ ಟು ವೋಲ್ಟೇಜ್ ವಿ, ದ ಎನರ್ಜಿ ಸ್ಟೋರ್ಡ್ ಇಸ್ ಅಂತ ಕೇಳಿದ್ದಾರೆ. ಎನರ್ಜಿ ಬೇಸಿಕಲಿ ಜೌಲಲ್ಲಿ ಇರುತ್ತೆ. ಸೊ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಿರೋ ನಿಮಗೆ ಅಪ್ಲೈ ಮಾಡ್ತೀರಾ. ಆ್ಯಂಡ್ ಎನರ್ಜಿ ನಿಮ್ಗೆ ಗೊತ್ತು, 12 mv² ಬೇಸಿಕ್ಲಿ ಫಾರ್ಮುಲಾ ಅದಕ್ಕೆ. ಆ್ಯಂಡ್ ಇದಾಗಿರುತ್ತೆ ಆನ್ಸರ್. ಬಟ್ ಅದಕ್ಕಿಂತ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಫಿಸಿಕ್ಸಲ್ಲಿ ಮೋಸ್ಟ್ಲಿ ಹಾಫ್ ಈ ಥರ ಇರ್ತವೆ. ಓಕೆ, ಈ ಥರ ಅಂದರೆ ಸ್ವಲ್ಪ ಇರ್ರೆಗ್ಯುಲರ್ ಆಗಿರ್ತವೆ ಅವುಗಳ ವ್ಯಾಲ್ಯೂಗಳು. ಆ್ಯಂಡ್ ಇನ್ನೊಂದು ಕಾಮನ್ ಇದನ್ನು ಐಡೆಂಟಿಫೈ ಮಾಡೋದು. ನಿಮಗೆ ಡೈಮೆನ್ಷನ್ ಅನಾಲಿಸಿಸ್ ಗೊತ್ತಾಗಲಿ ಅಂತಂದರೆ ಕಾಮನ್ ಹೆಂಗೆ ಅನಲೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡಿಸ್ಕೊಳ್ಳಿ. ನೋಡಿ, ಫಸ್ಟು ಎಲ್ಲದರಲ್ಲೂ ಸಿ ವಿ ಇದೆ, ಸಿ ವಿ ಬರ್ಕೊಂಡೆ. ಆಮೇಲೆ ವಿ ಹತ್ರ 3ರಲ್ಲಿ ಸ್ಕ್ವೇರ್ ಇದೆ, ಸೊ ವಿ ರಿಪೀಟ್ ಆಗ್ಬೋದು ಸ್ಕ್ವೇರ್ ಅಂತ ಬರ್ಕೊಂಡೆ. ಸಿಗೆ ಯಾವುದೇ ರೀತಿ ಕೋಎಫಿಷಿಯಂಟ್ ಇಲ್ಲ, ಬಟ್ 2ರಲ್ಲಿ ಕೋಎಫಿಷಿಯಂಟ್ ಇದೆ. ನನ್ನ ಪ್ರಕಾರ ಇವೆರಡರಲ್ಲಿ ಆನ್ಸರ್ ಇರುತ್ತೆ ದ್ಯಾನ್ ಇವೆರಡು. ಓಕೆ, ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎಲಿಮಿನೇಟ್ ಆಯಿತು. ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇರಬೇಕು. ಸೊ ನನಗೆ ಗೊತ್ತು, ನೀವೇನಾದರೂ ಈ ಥರ ಎನರ್ಜಿ ಈ ಥರ ಫಾರ್ಮುಲಾಗಳನ್ನ ಹುಡುಕ್ತಿರ್ತಂದರೆ ಅದು ಹಾಫಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸಣ್ಣ ಗಟ್ಟಿರಬೇಕು. ದೇರ್ ಇಸ್ ನೋ ಟ್ವೈಸ್ ದ ವ್ಯಾಲ್ಯೂ ಆಫ್ ಈ ಥರ ಫಾರ್ಮುಲಾಗಳು ಸಿಕ್ಕಾಪಟ್ಟೆ ಕಡಿಮೆ ಇದ್ದಾವೆ. ಓಕೆ, ಗೋ ವಿತ್ ಆಪ್ಷನ್ ಬಿ. ಆ್ಯಂಡ್ ಈ ರೀತಿ ನೀವು ಕರೆಕ್ಟ್ ಆನ್ಸರ್ ಹತ್ರ ಬೇಗ ಹೋಗಬಹುದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋದಾದರೆ ವಿ ಹ್ಯಾವ್ ಫಿಸಿಕ್ಸ್ ಟ್ರಿಕ್. ಇದರಲ್ಲಿ ಏನಿಲ್ಲ, ಈ ಥರ ನಾನು ನಿಮಗೆ ಸಿಕ್ಕಾಪಟ್ಟೆ ಹೇಳ್ಕೊಡ್ತೀನಿ, ಬಟ್ ಇದರಲ್ಲಿ ಒಂದು ತೊಗೊಂಡಿದ್ದೀನಿ. PH ರೈನ್ಬೋ ನೀವು ಜ್ಞಾಪಕ ಇಟ್ಕೊಳ್ಳೋದು. ಆ್ಯಂಡ್ ಒಂದು ಟ್ರಿಕ್ ಇದೆ, ಆ ಟ್ರಿಕ್ನ ಜ್ಞಾಪಕ ಇಟ್ಕೊಳ್ಳೋದು. ನೋಡಿ, ಬಫರ್ ಈಕ್ವಲ್ ಕಾನ್ಸಂಟ್ರೇಷನ್ ಆದರೆ PH ವ್ಯಾಲ್ಯೂ PK ವ್ಯಾಲ್ಯೂ ಈಸಿಯಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಿಮಗೆ ಈ ರೈನ್ಬೋ ಗೊತ್ತಿದ್ದರೆ ಅಂದರೆ PH ರೈನ್ಬೋ ದಯವಿಟ್ಟು ಕಲ್ತ್ಕೊಡಿದ್ದು. ಇದರಿಂದ ಆಲ್ಮೋಸ್ಟ್ 1ರಿಂದ 2 ಕ್ವಶನ್ ಬರುತ್ತೆ, ನಿಮಗೆ ಆರಾಮಾಗಿ ಸಾಲ್ವ್ ಮಾಡ್ಕೊಬೋದಾಗಿರುತ್ತೆ. ಅಸಿಡಿಕ್ ಆದರೆ 1 to 2 ಇರುತ್ತೆ, ವೀಕ್ ಆಸಿಡ್ ಆದರೆ 3 to 4 ಇರುತ್ತೆ, ಸ್ಟ್ರಾಂಗ್ ಆಸಿಡ್ ಆದರೆ 5 to 6 ಇರುತ್ತೆ, ನ್ಯೂಟ್ರಲ್ 7 ಇರುತ್ತೆ, ಸ್ಟ್ರಾಂಗ್ ಬೇಸ್ ಆದರೆ 8 to 9 ಇರುತ್ತೆ, ವೀಕ್ ಬೇಸ್ ಆದರೆ 10 to 11 ಇರುತ್ತೆ, ಸ್ಟ್ರಾಂಗ್ ಬೇಸ್ ಆದರೆ 12 to 14 ಇರುತ್ತೆ. ದಿಸ್ ಯುವರ್ PH ರೈನ್ಬೋ. ಆ್ಯಂಡ್ ಏನಾದರೂ ಇಲ್ಲಿ ಬಫರ್ ಸೊಲ್ಯೂಷನ್ ಕಂಟೆಂಟ್ಸ್ ಈ ಥರ ಏನೋ ಮಾತಾಡ್ತಿದ್ರೆ
ನೋಡಿ ಸೇಮ್ ಇದೆ ಆಯಿತಾ, ಬಟ್ CH3 COOH ಇದೆ, ಇಲ್ಲಿ OH ಇದೆ, ಇಲ್ಲಿ NA ಇದೆ, ಅಷ್ಟೇ ಡಿಫ್ರೆನ್ಸು. ಸೊ PK ವ್ಯಾಲ್ಯೂ 4.74 ಇದೆಲ್ಲ, ಇದು ಮೋಸ್ಟ್ಲಿ ನಿಮಗೆ ನನ್ನ ಪ್ರಕಾರ ಇಟ್ ಫಾಲ್ಸ್ ಅಂಡರ್ ವೀಕ್ ಆ್ಯಸಿಡ್ ಅಂದರೆ ಸ್ಟ್ರಾಂಗ್ ಆ್ಯಸಿಡ್ ಮಧ್ಯೆ ಬರುತ್ತೆ. ಬಟ್ ಆಗಲೇ ಹೇಳಿದ ಹಾಗೆ ಆ್ಯಸಿಡ್ ಇಸ್ ಈಕ್ವಲ್ ಟು ಸಾಲ್ಟ್ ಆಯಿತಾ. ವೆನ್ ಹೆಂಡರ್ಸನ್ ಅಸ್ಬುಲಾಗ್ ಫಾರ್ಮುಲಾ ಹಾಕಿದ್ರೆ PH ಇಸ್ ಈಕ್ವಲ್ ಟು PKA, ಬೇರೆ ಆ್ಯಸಿಡ್ ಇಸ್ ಈಕ್ವಲ್ ಟು ಸಾಲ್ಟ್. ನಾನು ಆಗಲೇ ಹೇಳಿದ ಹಾಗೆ ನೋಡಿ ಇಲ್ಲಿ OH ಕಾರ್ಬಾಕ್ಸಿಲಿಕ್ ಆ್ಯಸಿಡ್, NA ಇಸ್ ಬೇಸಿಕಲಿ ಸಾಲ್ಟ್. ಆಬ್ವಿಯಸ್ಲಿ 4.74 ದಟ್ ಈಸ್ ಗೋಯಿಂಗ್ ಟು ಬಿ ಅವರ್ ಆನ್ಸರ್. ಅದೇ ಕೆಲವೊಂದಷ್ಟು ವ್ಯಾಲ್ಯೂಸ್ ಅಥವಾ ಇದು ಸೀಕ್ರೆಟ್ಸ್ ಗೊತ್ತಿರೋ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡಿ ಆಪ್ಷನ್ ಸಿಮೆಟ್ರಿ ಪ್ಲಸ್ ರಿವರ್ಸ್ ಇಂಜಿನಿಯರಿಂಗು. ನೋಡಿ ಆಪ್ಷನ್ ಸಿಮೆಟ್ರಿ ನಾನು ಆಗಲೇ ಹೇಳಿದ ಹಾಗೆ 2 ಟ್ವಿನ್ ಆನ್ಸರ್ ಇದೆ ನಿಮ್ಮ ಹತ್ರ. ವಾಟ್ ಇಸ್ ದಟ್? ಆಗಲೇ ಹೇಳಿದ ಹಾಗೆ 25/4 ಮತ್ತು ಇನ್ನೊಂದು -25/4. ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸಿಮೆಟ್ರಿ ಯೂಸ್ ಮಾಡೋಣ. ಸೊ ಫಸ್ಟು ನ್ಯೂಮರೇಟರ್ ನೋಡ್ಕೊಂಬರೋಣ. ನ್ಯೂಮರೇಟರಲ್ಲಿ 3 ಕಡೆ 25 ಇದೆ, ಸೊ ಆಪ್ಷನ್ ಸಿ ಈಸಿಯಾಗಿ ಹೊಂಟಾಯಿತು, ಆಪ್ಷನ್ ಸಿ ಬರೋದಿಲ್ಲ. ನೆಕ್ಸ್ಟು ಡಿನಾಮಿನೇಟರ್ 2 ಕಡೆ 4 ಇದೆ, ಸೊ ಆಪ್ಷನ್ ಡಿನೂ ಸಹ ಹೊಂಟಾಯಿತು. ನೆಕ್ಸ್ಟು ನಾನು ಹೇಳಿದ ಸೈನ್ನ ನೋಡ್ಕೊಂಬರೋಣ. ಸೊ ಒಂದು ಕಡೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ. ಸೊ ನನ್ನ ಪ್ರಕಾರ ಪ್ಲಸ್ನ ನಾನು ಹಾಕ್ಬಿಟ್ಟು ಬರ್ತೀನಿ, ನನಗೇನು ಗೊತ್ತಾಗಲಿಲ್ಲ ಅಂತಂದರೆ, ಬಟ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ +25/4. ಬಟ್ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದಾಗಿರುತ್ತೆ, ಬಟ್ ನಾನು ಆಗಲೇ ಹೇಳಿದ ಹಾಗೆ ಗೋ ವಿತ್ ಯೋರ್ ಗಟ್. ಆ್ಯಂಡ್ ನಾನು ಹೇಳಿದ ಮೆಥಡು ಮ್ಯಾಕ್ಸಿಮಮ್ ಟೈಮಲ್ಲಿ ಕೆಲಸ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಆಗಲೇ ಹೇಳಿದಾಗೆ ಆಲ್ ಆಫ್ ದ ಎಬೋ ಮತ್ತು ಲೀಡ್ ಕ್ಲೂ ನಾನೇನು ಹೇಳಿದ್ದೆ ಅದು. ಸೊ ಟ್ರ್ಯಾಪ್ ಆಗಿರುತ್ತೆ ಓಕೆ ಮ್ಯಾಕ್ಸಿಮಮ್ ಟೈಮಲ್ಲಿ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಡೈನಮಿಕ್ಸ್ ಆಫ್ ದ ಕ್ವೆಶನ್ಸ್, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದೆರಡನ್ನ ಓದಿ ನಿಮ್ಗೆ ಕರೆಕ್ಟ್ ಅನಿಸಿದ್ರೆ ಗೋ ಫಾರ್ ಆಲ್ ಆಫ್ ದ ಎಬೋ. ಆ್ಯಂಡ್ ದ್ಯಾಟ್ ಈಸ್ ದಿಸ್ ಕ್ವೆಶನ್. ಸೊ ಇನ್ನೊಂದು ಸಣ್ಣ ಪುಟ್ಟ ನಿಮ್ಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಟ್ಯಾಕ್ಟಿಕ್ಗಳದ್ದು ಅನಾಲಿಸಿಸ್ ಆಗಿರುತ್ತೆ. ಅಡ್ವಾನ್ಸ್ ಗೆಟ್ಟಿಂಗ್ ಟೆಕ್ನಿಕ್ಸ್ ವೆನ್ ಯು ಆರ್ ಸ್ಟಕ್ ವಿತ್ 30 seconds ಲೆಫ್ಟ್ ಅಂತಂದರೆ ಮಿಡಲ್ ಆಪ್ಷನ್ ಪ್ರೊಬಬಿಲಿಟಿಗೆ ಹೋಗಿ ಆಯಿತಾ. ಇದು ನಿಮಗೆ 58% ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಗಳಲ್ಲೂ ಮಿಡಲ್ ಆಪ್ಷನ್ಗಳೇ ಆನ್ಸರ್ ಆಗಿರುತ್ತೆ, ಅದು ಎಸ್ಪೆಷಲಿ KCTಯಲ್ಲಿ. ಆ್ಯಂಡ್ ವೆನ್ ಯು ಗೆಸ್ಸಿಂಗ್ ಬ್ಲೈಂಡ್ಲಿ ಗೋ ಫಾರ್ ಆಲ್ಮೋಸ್ಟ್ ಆಪ್ಷನ್ ಸಿ ಅಥವಾ ಆಪ್ಷನ್ ಬಿ. ಸೊ ಮೆಜಾರಿಟಿಯಲ್ಲಿ ಆಪ್ಷನ್ ಸಿ ಹೋಗಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಡಿಮೆನ್ಷನ್ ಮ್ಯಾಚಿಂಗು ಕ್ವಿಕ್ ವರ್ಷನ್ ಇದು. ಸೊ ನಾನು ಆಗಲೇ ಹೇಳಿದ ಹಾಗೆ ಯಾವ್ದಾದ್ರು ಯೂಟ್ಯೂಬಲ್ಲಿ ಒಂದು ಡಿಮೆನ್ಷನ್ ಅನಾಲಿಸಿಸ್ ಇವಾಗಲೇ ಕೂತ್ಕೊಂಡು ನೋಡಿ ಅರ್ಥ ಮಾಡ್ಕೊಳ್ಳಿ ಅದು. ಆ್ಯಂಡ್ ಅದು ನಿಮ್ಮ ಕೆಲಸ ಮಾಡ್ತೀವಿ ಅಂತ ಗೊತ್ತಾದಾದ್ಮೇಲೆ ಆ್ಯಂಡ್ ಅದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಲೀಡ್ ಅನಾಲಿಸಿಸ್. ಬೇಸಿಕ್ಲಿ ಇದರಲ್ಲಿ ಏನು ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ. ಇಫ್ ಆನ್ಸರ್ ಟು ಕ್ವಶನ್ ನಂಬರ್ 14 ಇಸ್ ಹಿಡನ್ ಇನ್ಸೈಡ್ ಕ್ವಶನ್ ನಂಬರ್ 16 ಫ್ರೇಸಿಂಗ್. ಅದರಲ್ಲಿ KCT ಸೆಟರ್ಸ್ಗಳು ಸಮ್ಟೈಮ್ಸ್ ಈ ಥರ ಯೂಸ್ ಮಾಡ್ತಾರೆ, ಯೂಸ್ ನಂಬರ್ಸ್ ಅಕ್ರಾಸ್ ಕನೆಕ್ಟೆಡ್ ಕ್ವಶನ್ಸು. ಬಟ್ ಕನೆಕ್ಟೆಡ್ ಕ್ವಶನ್ಸ್ ಮೋಸ್ಟ್ಲಿ ಬರೋದಿಲ್ಲ, ಬಟ್ ಬಂದರೆ ಈ ಥರ ಆಗಿರುತ್ತೆ. ಲೀಡ್ ಕ್ಲೂ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದಾಗಿರುತ್ತೆ ನೀವು. ನೆಕ್ಸ್ಟು ಆಗಲೇ ಹೇಳಿದ ಹಾಗೆ ಆಪ್ಷನ್ ಸಿಮೆಟ್ರಿ ನೋಡ್ಕೋದು. ಸೊ ಮಿರರಲ್ಲಿ ಅಪ್ಲೈ ಮಾಡಿ ನೀವು ಈಸಿಯಾಗಿ ಅಪ್ಲೈ ಮಾಡ್ತೀರಾ. ಆ್ಯಂಡ್ ಮೋಸ್ಟ್ಲಿ ಯಾವುದು ಕಾಮನ್ ಸೈನ್ ಇರುತ್ತೆ ಅದೇ ಕಾಮನ್ ಸೈನ್ ವ್ಯಾಲ್ಯೂ ಅದಾಗಿರುತ್ತೆ. ಸೊ ದೀಸ್ ಆರ್ ದ ಟೆಕ್ನಿಕ್ಸು. ಆ್ಯಂಡ್ ಅದರದ ಲಿಸ್ಟು. ಸೊ ಡೀಟೇಲಾಗಿ ನಾವು ಮಾತಾಡಿದ್ರ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಮೆಥಡ್ಸ್ಗಳು ಇನ್ನೊಂದಷ್ಟು ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡ್ತಾ ಸಿಗ್ತೀನಿ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್. ಏನಾದ್ರು ಡೌಟ್ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಬರೀರಿ, ಮಾತಾಡೋಣ.